ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವೀರಾಪುರ ಗ್ರಾಮಕ್ಕೆ ಗೃಹ ಸಚಿವ ಪರಮೇಶ್ವರ್ ಭೇಟಿ ಕೊಟ್ಟಿದ್ರು. ಕೊಲೆಯಾದ ಮಾನ್ಯ ಕುಟುಂಬಸ್ಥರಿಗೆ ಪರಮೇಶ್ವರ್ ಅವರು ಸಾಂತ್ವನ ಹೇಳಿದ್ದಾರೆ. ಮಾನ್ಯ ಪತಿ ವಿವೇಕಾನಂದ ಕುಟುಂಬಸ್ಥರಿಂದ ಮಾಹಿತಿ ಕೂಡ ಸಂಗ್ರಹ ಮಾಡಿಕೊಂಡಿದ್ದಾರೆ. ಸಂಪೂರ್ಣ ಮಾಹಿತಿ ಪಡೆದಿದ್ದಾರೆ. ನ್ಯಾಯ ಒದಗಿಸುವ ಭರವಸೆನೂ ನೀಡಿದ್ದಾರೆ. ಪರಿಹಾರದ ಬಗ್ಗೆ ಸಿಎಂ ಜೊತೆ ಚರ್ಚಿಸಿ ನಿರ್ಧರಿಸ್ತೀನಿ ಅಂತ ಹೇಳಿದ್ದಾರೆ. ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೀವಿ ಅಂತ ಈಗ ಹೇಳಿದ್ದಾರೆ. ತ್ವರಿತ ನ್ಯಾಯಾಲಯ ಸ್ಥಾಪನೆಗೆ ಸಿಎಂ ಜೊತೆ ಚರ್ಚಿಸುತ್ತೇನೆ. ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಕಾನೂನುಗಳಿದೆ. ಈಗಿರುವ ಕಾನೂನುಗಳಲ್ಲಿ ಲೋಪಗಳು ಇದ್ರೆ ಅದನ್ನ ಸರಿಪಡಿಸ್ತೀವಿ ಅಂತ ತಿಳಿಸಿದ್ದಾರೆ. ಘಟನೆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಸೊ ಎಲ್ಲ ಮಾಹಿತಿ ಪಡ್ಕೊಂಡು ಅದಾದ್ಮೇಲೆ ಅವರು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರೋದು. ಈ ಪ್ರಕರಣ ಸಿಕ್ಕಾಪಟ್ಟೆ ಸುದ್ದಿ ಆದಂಥ ಪ್ರಕರಣ. ಬಟ್ ಬೇಸರ ಏನಿತ್ತು ಅಂದರೆ ಒಬ್ಬ ರಾಜಕಾರಣಿಯೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ಸ್ ಕೊಟ್ಟಿಲ್ಲ ಅನ್ನೋದು ದಲಿತ ಸಮುದಾಯದ ಬೇಸರಕ್ಕೆ ಕಾರಣ ಆಗಿತ್ತು. ಸೊ ಈ ಬೇಸರ ಅಸಮಾಧಾನ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದ ಹಾಗೇನೆ ಗೃಹ ಸಚಿವರು ಹೋಗಿದ್ದಾರೆ. ಖುದ್ದಾಗಿ ಕುಟುಂಬಸ್ಥರನ್ನ ಅವರೇ ಮಾತನಾಡಿಸಿದ್ದಾರೆ. ಏನಾಯಿತು, ಏನು, ಎತ್ತ ಎಲ್ಲವನ್ನು. ಅದಾದ್ಮೇಲೆ ಇದಕ್ಕೆ ಕಠಿಣ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಒಂದು ಸಾಂತ್ವನ ಹೇಳೋ ಕೆಲಸವನ್ನು ಮಾಡಬೇಕಾಗಿತ್ತು, ಧೈರ್ಯ ತುಂಬೋ ಕೆಲಸವನ್ನು ಮಾಡಬೇಕಾಗಿತ್ತು. ಯಾಕಂದ್ರೆ ಆ ಊರಿನಲ್ಲಿರುವ ದಲಿತ ಸಮುದಾಯದವರು ನಾವು ಈ ಊರೇ ಬಿಟ್ಟು ಹೋಗ್ಬಿಡ್ತೀವಿ, ನಮಗೆ ಇಲ್ಲಿ ಇರೋದಕ್ಕಾಗಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿ ಹೋಗಿದ್ರು. ದೈಹಿಕವಾಗಿ ಯಾಕೆ ಅಂತಂದ್ರೆ ಆ ರೀತಿಯಲ್ಲಿ ಅವರುಗಳನ್ನ ಹಲ್ಲೆ ಮಾಡಲಾಗಿತ್ತು, ಗಂಭೀರವಾಗಿ ಗಾಯಗೊಂಡಿದ್ರು. ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ಅವರ ಪರವಾಗಿ ಧ್ವನಿ ಎತ್ತಕ್ಕೆ ಬೇಕಾಗಿತ್ತು. ಸಂತೋಷ್ ಲಾಡ್ ಅವರು ಹೋಗಿ ಬಂದಿದ್ರು. ಇದೀಗ ಗೃಹ ಸಚಿವರು ಹೋಗಿದ್ದಾರೆ. ಏನ್ ನಡೆದಿತ್ತು ಅದನ್ನ ಖುದ್ದು ಅವರ ಹುಡುಗ ಮತ್ತು ಅವರ ತಂದೆ, ಅವರ ಕುಟುಂಬದವರು ನನಗೆ ವಿವರಣೆ ಮಾಡಿದ್ದಾರೆ. ಈ ಇಂಥ ಘಟನೆಗಳು ಎಲ್ಲೂ ಕೂಡ ಆಗಬಾರ್ದು. ಆಧುನಿಕ ಜಗತ್ತಿನಲ್ಲಿ ಇದೇವು ನಾವು, ಮಾಡರ್ನ್ ವರ್ಲ್ಡ್. ಆದ್ರೆ ಇಂಥ ಘಟನೆಗಳು ಆಗಬಾರ್ದು. ಅವರು ಅವರ ನೋವನ್ನ ತೋಡ್ಕೊಂಡಿದ್ದಾರೆ. ಆಮೇಲೆ ಮುಂದೆ ಏನ್ ಕ್ರಮ ಮಾಡಬೇಕು ಅಂತ ಹೇಳಿ ಅವರು ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಒಂದು, ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಒಂದು ವಿಚಾರ. ಎರಡನೇದು, ಈಗ ಅವನು ಎಂತವನ ಹೆಸರು ವಿವೇಕಾನಂದ, ಅವನಿಗೆ ಕೆಲಸ ಕೊಡಬೇಕು, ಯಾವ್ದಾದ್ರು ಒಂದು ಸರ್ಕಾರಿ ನೌಕರಿ ಕೊಡಿಸಿ ಅಂತ ಹೇಳಿದ್ದಾರೆ. ಆಮೇಲೆ ಅವರ ಸಿಸ್ಟರ್ ಒಬ್ಳು, ಅವರಿಗೂ ಕೂಡ ಹೊಡೆದಿದ್ದಾರೆ, ತಲೆಗೆ ಪೆಟ್ಟು ಬಿದ್ದಿದೆ.